ಬರೆದಿಟ್ಟುಕೊಳ್ಳಿ, ಚಾಚು ತಪ್ಪದೆ ಹೀಗೆ ಆಗುತ್ತೆ. ವೃಷಭ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ ಅಂಜನದ ಶಾಸ್ತ್ರದ ಮೂಲಕ ಈ ಒಂದು ಫಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ನೀವು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶನೇಶ್ವರನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ತಪ್ಪದೆ ಈ ವಿಡಿಯೋನು ಪೂರ್ಣವಾಗಿ ನೋಡಿ, ಲೈಕನ್ನು ಕೊಡಿ. ನೋಡಿ, ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ನಿಮಗೆ ಒಳ್ಳೆಯ ಸ್ನೇಹಿತರೆ ಇರ್ತಾರೆ. ಯಾಕೆಂದರೆ ನಿಮ್ಮನ್ನು ಯಾರು ಕೂಡ ಕೆಟ್ಟದನ್ನು ಬಯಸೋರು ಇರೋದಿಲ್ಲ. ಯಾಕೆಂದರೆ ನೀವು ಯಾರಿಗೂ ಕೂಡ ಕೆಟ್ಟದನ್ನು ಬಯಸದೇ ಇರೋ ಕಾರಣದಿಂದ ಒಳ್ಳೆಯ ಸ್ನೇಹಿತರ ಒಂದು ಸಂಬಂಧವನ್ನು ಬೆಳೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ಒಳ್ಳೆಯ ಸ್ನೇಹಿತನಿಂದ ನಿಮಗೆ ಒಂದು ಒಳ್ಳೆಯ ಐಡಿಯಾ ಸಿಗುವಂತಹ ಸಾಧ್ಯತೆ ಇದೆ. ಆ ಸ್ನೇಹಿತನಿಂದ ನಿಮಗೆ ಅಭಿವೃದ್ಧಿಯ ದಾರಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಒಳ್ಳೆಯ ಆಹಾರವನ್ನು ಇಷ್ಟಪಡುತ್ತೀರಾ, ನೀವು ಆದಷ್ಟು ಮಾಂಸಪ್ರಿಯರಾಗಿದ್ದರೆ ಆದಷ್ಟು ಸ್ವಲ್ಪ ದೂರ ಪ್ರಯಾಣಗಳನ್ನು ಮಾಡಿ ಆಹಾರವನ್ನು ಸೇವನೆ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಸೇವನೆಯನ್ನು ಮಾಡಿ. ರುಚಿಯಾಗಿದೆ ಅಂತ ಹೇಳಿಬಿಟ್ಟು ಅತಿಯಾಗಿ ಹೆಚ್ಚಾಗಿ ನೀವು ಸೇವನೆಯನ್ನು ಮಾಡ್ತಾ ಹೋದಾಗ ನಿಮಗೆ ಆಹಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾರ ಸಹಾಯಕ್ಕೆ ನೀವು ಕರೆಯೋದಿಲ್ಲ. ಏನೇ ಕಷ್ಟ ಬಂದರೂ ಕೂಡ ನಿಮ್ಮ ಹೊಟ್ಟೆಯಲ್ಲೇ ನೀವು ಇಟ್ಕೋತೀರಾ, ನಿಮ್ಮ ಮನಸ್ಸಿನಲ್ಲೇ ಇಟ್ಕೊತೀರಾ. ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಧರ್ಮಪತ್ನಿ ಏನೋ ಅಂದರು, ಅಥವಾ ನಿಮ್ಮ ಮಕ್ಕಳು ಏನೋ ಅಂದರು, ಅಥವಾ ನಿಮ್ಮ ಬಾಸ್ ಏನೋ ಅಂದರೂ ಕೂಡ ನೀವು ಅದ್ರ ಬಗ್ಗೆ ಆ ಕಷ್ಟವನ್ನು ಇನ್ನೊಬ್ಬರಿಗೆ ಹೇಳಿಕೊಳ್ಳಕ್ಕೆ ಹೋಗೋದಿಲ್ಲ. ನಿಮ್ಮ ಕಷ್ಟವನ್ನು ನೀವೇ ಪರಿಹರಿಸಿಕೊಳ್ಳಲಿಕ್ಕೆ ಹೊಸ ತಂತ್ರಗಳನ್ನು, ಹೊಸ ಮಾರ್ಗಗಳನ್ನು ಹುಡುಕುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಹೊಸ ಆದಾಯದ ಮೂಲಗಳು ಮಾರ್ಚ್ 10ರಿಂದ 24 ನಡುವೆ ಆರ್ಥಿಕ ಸುಧಾರಣೆಯನ್ನು ನಿರೀಕ್ಷಿಸಬಹುದು. ನೀವೇನಾದರೂ ಸ್ವಲ್ಪ ಅಧಿಕವಾದಂತಹ ಸಾಲವನ್ನು ಮಾಡಿಕೊಂಡಿದ್ದರೆ ಅಥವಾ ಆ ಹಣಕಾಸಿನ ಒಂದು ಕ್ಯಾಶ್ ಫ್ಲೋ ಸರಿಯಾಗಿಲ್ಲಪ್ಪ ಅಂತ ಹೇಳಿದರೆ ನಿಮಗೆ ಮಾರ್ಚ್ 10ನೇ ತಾರೀಕಿಂದ ಹಿಡಿದು 24ನೇ ತಾರೀಕಿನ ಒಳಗಡೆ ಆರ್ಥಿಕ ಸ್ಥಿತಿಯು ಕೂಡ ನಿಮಗೆ ಬಹಳಷ್ಟು ಬಲವಾಗಿರುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಗಟ್ಟಿಯಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಇಲ್ಲ. ಸಾಕಷ್ಟು ರೀತಿಯಾದಂತಹ ಆರ್ಥಿಕವಾಗಿ ಬಲವಾಗಿರುತ್ತದೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಯಲ್ಲಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯೋಗ. ನೋಡಿ, ಕೆಲಸಗಳು ಆಗಾಗ ನಿಂತು ಸಾಗುವ ಸಂಭವವಿದೆ. ಅಂದರೆ ನಿಮಗೆ ಸ್ವಲ್ಪ ಆದಷ್ಟು ಶತ್ರುಗಳು ಇರ್ತಾರೆ ನಿಮ್ಮ ಕೆಲಸದಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ, ನೀವೇನಾದರೂ ಒಂದು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರೆ ಅಥವಾ ಒಂದು ಕಂದಾಯ ಭವನದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿದ್ದರೆ ಅಂಥವರಿಗೆ ನಿಮ್ಮ ಕೆಲಸಗಳನ್ನು ನಿಲ್ಲಿಸಬೇಕು ಅಂತಲೇ ಭಾಳಷ್ಟು ಕಾಯ್ತಾ ಇರ್ತಾರೆ. ಆದಷ್ಟು ನೀವು ಭಾಳಷ್ಟು ಅಲರ್ಟ್ ಆಗಿರಿ. ಅಥವಾ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡುವಂತಹ ಸಾಧ್ಯತೆ ಇದೆ. ಅಥವಾ ಈ ಒಂದು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ರೈಡ್ ಮಾಡೋ ರೀತಿಯಲ್ಲಿ ಆಗಿರ್ಬೋದು, ಆ ರೀತಿಯಾದಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ನಿಮ್ಮ ಕೆಲಸಕ್ಕೆ ನಿಂತು ಹೋಗೋ ರೀತಿಯಲ್ಲಿ ಮಾಡಬೇಕು ಅಂತ ಇರ್ತಾರೆ. ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸವನ್ನು ನೀವೆಷ್ಟು ಹಾನೆಸ್ಟಿಯಿಂದ ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಂದ ಬಹಳಷ್ಟು ಸಹಕಾರ ದೊರೆಯುತ್ತದೆ. ಓಕೆನಾ? ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ನಿಮ್ಮ ಕೈ ಕೆಳಗಡೆ ಇರೋರನ್ನ ಭಾಳಷ್ಟು ಚೆನ್ನಾಗಿ ನೋಡಿಕೊಳ್ಳಿ. ಓಕೆನಾ? ಮತ್ತು ಅವರು ನಿಮ್ಮನ್ನು ಬಹಳಷ್ಟು ಸಹಕಾರಿಯಾಗಿರ್ತಾರೆ. ಅವರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಇದು ಸರ್ಕಾರಿ ಕೆಲಸದಲ್ಲಿದ್ದವ್ರಿಗೂ ಅಷ್ಟೇ ಅಥವಾ ಪ್ರೈವೇಟ್ ಸೆಕ್ಟರ್ದಲ್ಲಿ ಇದ್ದವ್ರಿಗೂ ಕೂಡ ಅಷ್ಟೇ. ಇದು ನೋಡಿ, ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಂದ ಸಾಕಷ್ಟು ರೀತಿಯಾದಂತಹ ಸಹಕಾರಗಳು ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಕೆಲಸದಲ್ಲಿ ಲಾಭವಿದೆ. ಯಾವುದೇ ರೀತಿಯಾದಂತಹ ತೊಂದರೆ, ಅಡ್ಡಿ, ಆತಂಕಗಳು ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವ್ಯಾಪಾರದಲ್ಲಿ ಸ್ಥಿರವಾದಂಥ ಆದಾಯ ಮತ್ತು ಲಾಭವನ್ನು ನಿರೀಕ್ಷಿಸಬಹುದು. ನೀವೇನು ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ಆದಷ್ಟು ನೀವು ಒಂದು 100% ಎಫರ್ಟ್ ಆಗ್ತಾ ಇದ್ದರೆ ಇನ್ನೊಂಚೂರು 150% ಅಷ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ನಿಮ್ಗೆ ಇನ್ನೂ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ವ್ಯಾಪಾರ ಏನಾದರೂ ವಿಶೇಷವಾಗಿ ಒಂದು ಪುಸ್ತಕದ ವ್ಯಾಪಾರಸ್ಥರಾಗಿದ್ದರೆ ಅಥವಾ ನೀವೇನಾದರೂ ಒಂದು ಬೆಳ್ಳಿ ಅಥವಾ ನಾಣ್ಯಗಳ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥವರಾಗಿದ್ದರೆ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ, ಹೆಚ್ಚಿನ
ಒಂದು ಶ್ರಮವನ್ನು ಹಾಕಲೇಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಜವಳಿ ಉದ್ಯಮ ಮಾಡುವಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ, ಮತ್ತು ಷೇರು ಮಾರುಕಟ್ಟೆಯ ಪ್ರತಿನಿತ್ಯ ಹೂಡಿಕೆಯನ್ನು ಮಾಡುವವರು, ಪ್ರತಿನಿತ್ಯಗಳ ವಹಿವಾಟುಗಳನ್ನು ಮಾಡುವವರು ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಹೊಸ ಪಾಲುದಾರಿಕೆ ವ್ಯಾಪಾರದಲ್ಲಿ ಲಾಭದಾಯಕವಾಗಿದೆ. ಅಂದರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಕೆಲವೊಂದು ರಿಯಲ್ ಎಸ್ಟೇಟ್ಗಳಲ್ಲಿ ದುಡ್ಡುಗಳನ್ನು ಹಾಕಿಬಿಟ್ಟಿರ್ತೀರ, ಅದು ಒಂದು ಮಟ್ಟಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ದೀರ್ಘಕಾಲದ ಹೂಡಿಕೆಗಳನ್ನು ಮಾಡಿರ್ತೀರ ನೋಡಿ, ಈಗ ಅದು ಫಲ ನೀಡಲು ಪ್ರಾರಂಭಿಸುತ್ತದೆ. ಅಂದರೆ ನಿಮ್ಮ ಒಂದು ಆ್ಯಂಬಿಷನ್ನು, ನಿಮ್ಮ ಗುರಿ ಒಂದು 10 ವರ್ಷಕ್ಕೆ ಅಂತ ಯಾರ್ಯಾರು ಇಟ್ಕೊಂಡಿರ್ತಾರೆ ನೋಡಿ, ಅಂತಹ ಬಿಸ್ನೆಸ್ಗಳನ್ನು, ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಈ ತಿಂಗಳಿನಿಂದ ನಿಮಗೆ ಆದಾಯದ ಮೂಲಗಳು ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ನಾನು ಆವಾಗಲೇ ಆರ್ಥಿಕ ಸಮಸ್ಯೆ ಬಗ್ಗೆ ಆರ್ಥಿಕವಾಗಿ ಹೇಳಬೇಕಾದ್ರೂ ಕೂಡ ಅಷ್ಟೇ, ನಾನಾ ಮೂಲಗಳಿಂದ ಹಣಕಾಸಿನ ಒಳಹರಿವು ಬಹಳಷ್ಟು ಚೆನ್ನಾಗಿರುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಭಾಳಷ್ಟು ಸಂತೋಷದಾಯಕವಾದಂಥ ಇರುತ್ತದೆ. ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಪಾಲುದಾರಿಕೆ ವ್ಯಾಪಾರದಲ್ಲಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬ ನೋಡಿ, ಸುಖ ಸಂತೋಷದ ವಾತಾವರಣ ಇರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯ ವೃದ್ಧಿಯಾಗುತ್ತದೆ. ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆ ಇದೆ. ಭಾಳಷ್ಟು ರೀತಿಯಾದಂಥ ಚೆನ್ನಾಗಿದೆ. ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಮತ್ತು ಕುಟುಂಬಕ್ಕೋಸ್ಕರ ಒಂದು ಒಳ್ಳೆ ಫ್ಲ್ಯಾಟ್ ಖರೀದಿಯನ್ನು ಮಾಡಬೇಕು ಅಂದ್ಕೊಂಡಿರೋರಿಗೆ, ಅಥವಾ ಮನೆಗಳನ್ನು ಖರೀದಿ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ, ಅಥವಾ ಒಂದು ಹೊಸ ಕಾರನ್ನು ತಗೋಬೇಕಂತ ಅಂದುಕೊಂಡಿರೋರಿಗೆ ಭಾಳಷ್ಟು ವರ್ಷಗಳ ಕನಸುಗಳು ನನಸಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಅಥವಾ ಒಂದು ಒಳ್ಳೆಯ ರೀತಿಯಾದಂಥ ಬಂಗಾರವನ್ನು ತೆಗೆದುಕೊಳ್ಬೇಕು ಅಂದುಕೊಂಡಿದ್ದರೆ ಇದು ಶುಭಗಳಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮನೆಯಲ್ಲಿ ಮುಖ್ಯ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ. ಅಥವಾ ಮನೆಯಲ್ಲಿ ವಯಸ್ಸಿಗೆ ಬಂದಂತಹ ಮಕ್ಕಳು ಇನ್ನೂ ವಿವಾಹದ ಸೂಚನೆ ಇಲ್ಲಪ್ಪ ಅಂತ ಹೇಳಿದ್ರೆ ವಿವಾಹದ ಸೂಚನೆಗಳು ಬರುವಂತಹ ಸಾಧ್ಯತೆ ಇದೆ. ವಿವಾಹ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನ ನೋಡಿ, ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಬಹಳಷ್ಟು ಸ್ವಲ್ಪ ಆದಷ್ಟು ದೂರ ಪ್ರಯಾಣವನ್ನು ಮಾಡೋದಾಗಲಿ ಹೋಗುವಂತಹ ಸಾಧ್ಯತೆ ಇದೆ. ನಿಮ್ಮ ಬಾಂಧವ್ಯ ಇನ್ನೂ ಸ್ವಲ್ಪ ಗಟ್ಟಿಯಾಗುವಂತಹ ಸಾಧ್ಯತೆ ಇದೆ. ಇನ್ನೂ ಯಾರು ಪ್ರೇಮ ಜೀವನದಲ್ಲಿ ಇಲ್ಲ ಅನ್ನೋರಿಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಪ್ರೇಮ ವಿವಾಹ ಆಗಬೇಕು ಅನ್ನುವಂಥ ಯೋಗ ಇದ್ದರೆ ಹೊಸ ಪ್ರೇಮ ಸಂಬಂಧಗಳು ಬರುವಂತಹ ಸಾಧ್ಯತೆ ಇದೆ. ಅಥವಾ ಯಾರಿಗೋ ಇನ್ನೊಬ್ಬರ ಮೇಲೆ ನಿಮ್ಗೆ ಅಟ್ರಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಬಾಂಧವ್ಯ ಬಹಳಷ್ಟು ಗಟ್ಟಿದಾಯಕವಾಗಿ ಇರುತ್ತದೆ. ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ. ಇನ್ನು ಆರೋಗ್ಯ, ದೈಹಿಕ ಆಯಾಸ ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ನಿಮ್ಮ ಎಷ್ಟು ಶ್ರಮವನ್ನು ವಹಿಸ್ತಿರೋ ಅಷ್ಟೇ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ವೃಷಭ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ 100% ನಾನು ಹೇಳ್ತಾ ಇದ್ದೀನಿ, ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ. ಮಾರ್ಚ್ 10ರಿಂದ 24ರವರೆಗೆ ಈ ಫಲಗಳು ಕಾಣುತ್ತದೆ. ಒಳ್ಳೆಯದಾಗಲಿ. ಹರಿ ಓಂ.